ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಸೊ ಇವಾಗ ಟೈಮ್ ಬಂದುಬಿಟ್ಟು 8:09 ಆ್ಯಂಡ್ ಮಾರ್ನಿಂಗ್ 8:09 ಇವಾಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಇವತ್ತು ನಮ್ಮದು ಗಣಪತಿ ಟೆಂಪಲಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಆಳ್ನಳ್ಳಿ ಗಣಪತಿ ಟೆಂಪಲಲ್ಲಿ. ಸೊ ಲಾಸ್ಟ್ ಇಯರ್ ಕೂಡ ಮಾಡಿದ್ದೆ, ಬಟ್ ನಾನು ವ್ಲಾಗ್ ಎಲ್ಲ ಮಾಡಿರಲಿಲ್ಲ. ಸೊ ಈ ಇಯರ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ಇವಾಗ ರಿಹರ್ಸಲ್ ಇದೆ, 2 ದಿನ ಕಂಟಿನ್ಯೂಸ್ ಹಬ್ಬ ಇರೋದ್ರಿಂದ ಪ್ರಾಕ್ಟೀಸ್ ಏನೂ ಇರಲಿಲ್ಲ. ಹಬ್ಬ ಇರುತ್ತೆ, ಯಾರೂ ಬರೋಕ್ಕಾಗಲ್ಲ ಅಂತಂದ್ಬಿಟ್ಟು. ಸೊ ಇವಾಗ ನಾನು ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಫುಲ್ ಡೇ ನಾನು ವ್ಲಾಗ್ ಮಾಡ್ತೀನಿ. ಬಿಕಾಸ್ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ತುಂಬ ಜನಕ್ಕೆ ಬೇಜಾರಾಗಿದೆ, ನಾನು ವ್ಲಾಗಲ್ಲಿ ಅವ್ರನ್ನೆಲ್ಲ ಶೇರ್ ಮಾಡಿಲ್ಲ, ಲೈಕ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸಿಲ್ಲ, ಲೈಕ್ ಏನೋ ಒಂದು ಬೇಜಾರಿದೆ. ಸೊ ಅದಕ್ಕೆ ಇವತ್ತು ವ್ಲಾಗ್ ಮಾಡಿ ಅವನ್ನೆಲ್ಲ ಫುಲ್ ಖುಷಿ ಮಾಡಿಸೋಣ. ಆ್ಯಂಡ್ ಫುಲ್ ಎಂಜಾಯ್ಮೆಂಟ್ ಫನ್ ಎಲ್ಲ ಇರುತ್ತೆ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಇವತ್ತು. ಸೊ ನೋಡೋಣ ಬನ್ನಿ ಹೇಗಾಗುತ್ತೆ ಏನು ಅಂತ. ಸೊ ಫರ್ದರ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ವೀಡಿಯೋಸ್. ಬೈ ಸಿ ಯು ಆ್ಯಂಡ್ ಮೈ ಡಾನ್ಸ್ ಕ್ಲಾಸ್. ಸೊ ಹೋಗ್ತಾ ಆನ್ ದ ವೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕಿತ್ತು. ಸೊ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಹೋದೆ. ಅದಾದಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 20 to 25 ಮಿನಿಟ್ಸ್ ಬೇಕು. ಸೊ ಹೋದೆ. ಗೈಸ್ ನಾನು ಇವಾಗ ರಿಹರ್ಸಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಪುನಃ 2 o'clock ಬರಬೇಕು. ಹೋಗ್ಬಿಟ್ಟು ತಿಂಡಿ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬರ್ತೀವಿ. ಆ್ಯಂಡ್ ರಿಹರ್ಸಲ್ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ ನಾನೇನು ಮಾಡಿಲ್ಲ. ಅವರು ಅವ್ರ ಹಸ್ಬೆಂಡ್ ಜೊತೆ ಅವ್ರ ಅಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪಾಪ. ಹೇಳಿ ಕೋಪ ಅವ್ರಿಗೆ ನಾನು ಯೂಟ್ಯೂಬಲ್ಲಿ ಹಾಕಿಲ್ಲ, ನನ್ನ ಫೋಟೋನೇ ಹಾಕಲ್ಲ ಗೈಸ್. ಇವಳು ವ್ಲಾಗಲ್ಲಿ ಲೈಕ್ ಮಾಡಬೇಡಿ, ಶೇರ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಹಾಕ್ತೀನಿ ಚೈತ್ರ ಅವರೇ. ಸುಸ್ತಾಗಿರುತ್ತೆ ಅಂತಂದ್ಬಿಟ್ಟು ಅಮ್ಮ ವಡೆ ತಂದಿದ್ರು ಹೋಟೆಲಿಂದ. ಸ್ವಲ್ಪ ಹೊತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಿದ್ದೆನೇ ಬರ್ತಿಲ್ಲ. ಬಟ್ ನಿದ್ದೆ ಬರ್ತಿದೆ. ಬಟ್ ಕಿಟ್ಟೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಬಟ್ಟೆ ಎಲ್ಲ ಎತ್ತಿಟ್ಕೋಬೇಕು. ಲಾಸ್ಟ್ ಸೆಕೆಂಡಲ್ಲಿ ಏನೋ ಎತ್ತಿಟ್ಕೊಂಡು ರೆಡಿ ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ಆಗಲ್ಲ. ಸೊ ಇನ್ನೂ 1 hour ಟೈಮ್ ಇದೆ. ಅಷ್ಟರಲ್ಲಿ ನನ್ನ ಕಾಸ್ಟ್ಯೂಮ್ಸ್ ಜ್ಯುವೆಲ್ಸ್ ಎಲ್ಲ ಎತ್ತಿಟ್ಕೊಂಡು ಊಟ ಮಾಡಿಕೊಂಡು ಹೊರಡ್ತೀನಿ. ನನಗಿರೋ ಒಂದು 4 ಡ್ಯಾನ್ಸ್ಗೆ ನನಗೆ ಇಷ್ಟೊಂದು ಸ್ಟ್ರೆಸ್ ಆಗುತ್ತೆ ಅಂದರೆ, ಎಲ್ಲ ಡ್ಯಾನ್ಸಲ್ಲಿ ಇರೋರು ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ಇದೇ ಫಸ್ಟ್ ಟೈಮ್ ನಾನು ತುಂಬ ಕಡಿಮೆ ಡ್ಯಾನ್ಸಿಗೆ ಸೇರ್ಕೊಂಡಿದ್ದು. ಬಿಕಾಸ್ ಆಗಲ್ಲ ಮೇಂಟೈನ್ ಮಾಡೋಕ್ಕೆ. ಅದಕ್ಕೇ ಅಂದರೆ ಒಂದು 4 to 5 ಡ್ಯಾನ್ಸಲ್ಲಿದ್ದೀನಿ ಅಷ್ಟೇ, ಸಾಕು ನನಗೆ. ಆ್ಯಂಡ್ ಎಕ್ಸಾಮ್ ಇರೋದ್ರಿಂದ, ಅಂದರೆ ಡ್ಯಾನ್ಸ್ ಎಕ್ಸಾಮು ತೊಗೊಂಡಿದ್ದಿರೋದ್ರಿಂದ ಅಲ್ಲಿ ಡೈಲಿ ಹೋಗೋದು ಬರೋದಾಗ್ಬಿಟ್ಟಿತ್ತು, ಸಾಕಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಕಡಿಮೆ ಡ್ಯಾನ್ಸಿಗೆ ಸೇರ್ಕೊಂಡಿದ್ದೀನಿ ಅಷ್ಟೇ. ಸೊ ಬನ್ನಿ ಏನೇನು ಪ್ಯಾಕ್ ಮಾಡ್ಕೋತೀನಿ, ಏನೇನು ಮಾಡ್ಕೋಬೇಕು, ತುಂಬ ಕೆಲಸ ಇದೆ. ಹಂಗೆ ನಿಮ್ಮ ಜೊತೆ ಶೇರ್ ಮಾತಾಡಿಕೊಂಡು ಬೇಗ ಪ್ಯಾಕ್ ಮಾಡ್ತೀನಿ. ಅವಾಗ ಸ್ವಲ್ಪ ಗೊತ್ತಾಗಲ್ಲ. ಥರ ಮಾಡಿ ಅಮ್ಮ ಇಟ್ಬಿಟ್ಟಿದ್ದಾರೆ. ಸೊ ಅದೇನಂದರೆ ತೊಗೊಳ್ಳೋದು ಈಸಿ, ಬಟ್ ಹಾಕಿರೋದು ತುಂಬ ಕಷ್ಟ. ಸೊ ಒಂದ್ಸರಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನನ್ನ ಮೇಕಪ್ ಥಿಂಗ್ಸ್ ಎಲ್ಲನೂ ಇದೆ. ಬ್ರಷ್ ಅದು ಎಲ್ಲನೂ ಇದೆ, ಬಟ್ ನಾನು ಅಷ್ಟು ಯೂಸ್ ಮಾಡಿಲ್ಲ. ಕಾಜಲ್ಸ್ ಐಲ್ಯಾಶಸ್ ಎಲ್ಲ ತೊಗೋಬೇಕು, ಡೈಲಿ ಯೂಸ್ ಇದೆ. ಸೊ ಇದು ಬಂದ್ಬಿಟ್ಟು ನನ್ನ ಮೇಕಪ್ ಬಾಕ್ಸು ಇಷ್ಟೇ ಚಿಕ್ಕದು, ಏನೋ ಅದು ಎಕ್ಸ್ಟ್ರಾ ಏನು ಇಟ್ಕೊಂಡೆ. ಆ್ಯಂಡ್ ಜ್ಯುವೆಲ್ಸ್ ಇಟ್ಕೊಂಡಿದ್ದೀನಿ, ಎಲ್ಲ ಹಾಕೋತೀನಿ. ಆ್ಯಂಡ್ ಡ್ರೆಸ್ ಎಲ್ಲ ಕೊಡಬೇಕು. ಆ್ಯಂಡ್ ಕಾಸ್ಟ್ಯೂಮ್ ತೆಗೆದ್ಮೇಲೆ ನಮ್ಮ ಇದ್ರ ಪ್ರಕಾರ ನಾವು ಬೇರೆ ಡ್ರೆಸ್ ಏನೂ ಹಾಕೊಳ್ಳೋಂಗಿಲ್ಲ. ಸೊ ಡ್ಯಾನ್ಸ್ ಕ್ಲಾಸ್ ಡ್ರೆಸ್ ಏನಿದೆ ಅದರಲ್ಲಿ ಡೀಸೆಂಟಾಗಿ ಅದನ್ನೇ ಹಾಕೊಂಡು ಬರ್ತೀವಿ, ಬೇರೆ ಡ್ರೆಸ್ ಎಲ್ಲ ತೊಗೊಂಡು ಬಂದಿಲ್ಲ. ಸೊ ಇದನ್ನು ಪ್ಯಾಕ್ ಮಾಡಿ ನಾನು ಕಿಟ್ಟಲ್ಲಿ ಇಟ್ಕೊಳ್ತೀನಿ. ಆ್ಯಂಡ್ ಇದು ಒಂದು ಕ್ಲಾಸಿಕಲ್ ಎಲ್ಲ ಒಂದು 3 ಡ್ಯಾನ್ಸ್ ಏನೋ ಕ್ಲಾಸಿಕಲ್ ಡ್ರೆಸ್ ಮಾಡ್ತೀನಿ. ಇನ್ನೊಂದು ಲಾಸ್ಟ್ ಲೈಕ್ ಬೆಂಗಾಲಿ ಡ್ಯಾನ್ಸ್ ಮಾಡ್ತಿರೋದು, ಅದೊಂದಕ್ಕೆ ಡ್ರೆಸ್ ಚೇಂಜ್ ಆಗುತ್ತೆ. ಸೊ ಸೈಜ್ ಚೆಕ್ ಮಾಡಲ್ಲ ನಾನಿನ್ನ. ಸೊ ಇದು ಮಾಡಿಬಿಟ್ಟು ನೋಡಬೇಕು. ಇದೊಂದು ಬ್ಲೌಸು, ಅದಕ್ಕೂ ಡ್ಯಾನ್ಸ್ ಡ್ರೆಸ್. ಆ್ಯಂಡ್ ಒಂದು ಎಕ್ಸ್ಟ್ರಾ ಬೌಲ್ ತೊಗೋಬೇಕು. ಬಿಕಾಸ್ ನೀರು ಅಪ್ಲೈ ಮಾಡ್ಬಿಟ್ಟು ಫೇಸ್ಗೆ ನಾವು ಒಂದು ಪ್ಯಾನ್ ಕೇಕ್ ಹಾಕೋದು, ಇಲ್ಲಾಂದರೆ ಅದು ಫೇಸ್ ಮೇಲೆ ಅಷ್ಟು ಇದಾಗಿ ಕೂರಲ್ಲ ಮೇಕಪ್ಪು. ಸೊ ಆ್ಯಂಡ್ ಒಂದು ಬೌಲ್ ತೊಗೋಬೇಕು. ಆ್ಯಂಡ್ ಐಲ್ಯಾಶಸ್, ಲಿಪ್ಸ್ಟಿಕ್ ಎಲ್ಲ ಬಾಕ್ಸ್ ಹಾಕೊಂಡು ಹೋಗಬೇಕು. ಆ್ಯಂಡ್ ಇಷ್ಟು ಪ್ಯಾಕ್ ಮಾಡ್ಕೊಂಡು ಪುನಃ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ರಸಮ್ ಮಾಡಿದ್ರು. ಸೊ ಅದನ್ನು ತಿನ್ಕೊಂಡೆ. ಯಾಕೋ ಸ್ನ್ಯಾಕ್ಸ್ ಥರ ತಿನ್ನಬೇಕು ಅನಿಸ್ತಿತ್ತು. ಸೊ ಅದಕ್ಕೆ ಬ್ರಾಕ್ಲಿ ಮಾಡಿಕೊಂಡು ಕರ್ಡ್ ರೈಸ್ ತಿನ್ಕೊಂಡು ಹೋದೆ. ನಾನು ಡ್ಯಾನ್ಸ್ ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ಅಮ್ಮನ ಕೈಲಿ ಗಂಟನ್ನ ಹಾಕ್ಸ್ಕೊಂಡು ಕ್ಲಾಸ್ ಕೊಡಬೇಕು. ಮಳೆ ಬಂದುಬಿಟ್ಟಿತ್ತು ಅಂತ ಲೇಟ್ ಆಯಿತು. ಅಪ್ಪನ ಕೈಲಿ ಡ್ರಾಪ್ ಮಾಡಿಸ್ಕೊತೀನಿ ಗೈಸ್ ಕಾರಲ್ಲಿ. ಬಿಕಾಸ್ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಡ್ರೆಸ್ ಹಾಳಾಗುತ್ತೆ ಆ್ಯಂಡ್ ಓಡ್ಸೋಕ್ಕೂ ಆಗಲ್ಲ. ಅದಕ್ಕೇ ಅಪ್ಪನ ಕೈಲಿ ಡ್ರಾಪ್ ಹಾಕ್ಸ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಡ್ರಾಪ್ ಮಾಡಿಸ್ಕೊತೀನಿ. ಫುಲ್ ರೆಡಿ ಆಗಿಬಿಟ್ಟು ನಿಂತಿದ್ದೀನಿ, ಅಪ್ಪಂಗೆ ವೆಯ್ಟ್ ಮಾಡ್ತಿದ್ದೀನಿ. ನಂಗೆ ಭಯ ಆಗಿದೆ, ಬಿಕಾಸ್ ಟೈಮ್ ಆಗಿಬಿಟ್ಟಿದೆ ಗಾಯ್ಸ್. ಅದಕ್ಕೆ ಹೊರಟಾಗ್ಲೂ ಮಳೆ ಬರ್ತಾನೆ ಇತ್ತು. ಬಟ್ ಅಪ್ಪ ಪಾಪ ಮೆಡಿಕಲಿಂದ ಬೇಗನೆ ಬಂದು ಡ್ರಾಪ್ ಮಾಡಿದ್ರು. ಆ್ಯಂಡ್ ಆಲ್ಸೋ ನಾನು ಹೋಗೋ ಅಷ್ಟೊತ್ತಿಗೆ ಚಿಕ್ಕ ಮಕ್ಳಿಗೆಲ್ಲ ಮೇಕಪ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ತುಂಬ ಫಾರ್ಮ್ಸ್ ಆಫ್ ಡ್ಯಾನ್ಸ್ನ ನಾವು ಈ ಸರಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಹಂಗೆ ಕಂಟಿನ್ಯೂಸ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಯಾವ್ಯಾವ ಟೈಪ್ ಡ್ಯಾನ್ಸ್ ಮಾಡ್ತಿದ್ದೀವಿ ಅಂತ.
ಎಲ್ಲ ಹೆಂಗೆ ಮಾಡ್ತಾರೆ ನೋಡು. ಹೇಳ್ದ ವ್ಲಾಗ್ ಮಾಡ್ತೀನಿ ಅಂತ ತೋರಿಸೋ ಸರ್. ನಮ್ಮ ಸರಿನ ಅಚ್ಚುಮೆಚ್ಚಿನ ಸ್ಟೂಡೆಂಟ್ ಇವನು. ಇಲ್ಲ ಹಾಯ್ ಮೇಘ ಅಕ್ಕ, ನಿಮ್ಗೇನೋ ಗೊತ್ತು, ನಿಮಗೆ ತುಂಬ ಬೇಜಾರಾಗಿದೆ ನನ್ನ ವ್ಲಾಗಲ್ಲಿ ಹಾಕಿಲ್ಲ ಅಂತ ಅಲ್ವಾ? ಏನು ಶ್ರದ್ಧಾ? ಐಸ್ ಕ್ರೀಮ್ ಶ್ರದ್ಧಾ. ಯಶಸ್ವಿನಿಯಲ್ಲಿ ಇವ್ರಮ್ಮ ಅವ್ರ ಬ್ಲಾಗ್ ನೋಡ್ಬಿಟ್ಟು ಕಾಲ್ ಮಾಡ್ತಾರೆ, ಇವತ್ತು ನಾನು ರೆಸಿಪಿ ಟ್ರೈ ಮಾಡಿದ್ದೆ ಅಂತ. ಇವ್ರಮ್ಮ ಮಾಂಸ ಹಾಕನು ನೋಡ್ತಾರೆ. ಏನು ಶ್ರೇಯಸ್? ಹಾಯ್ ಹಂಗೆ ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಲ್ಲರೂ ನೋಡಿಕೊಂಡು ಇವ್ರ ಮೇಕಪ್ ಎಲ್ಲ ನೋಡ್ಕೊಂಡು ಅದಾದಮೇಲೆ ನಾವು ಮೇಕಪ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಮೇಕಪ್ ಮಾಡ್ಕೊಳ್ತಾ ಫೋನ್ ಇಟ್ಟಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಆ್ಯಂಡ್ ಈ ಟೈಮ್ ನಾವೇ ಮೇಕಪ್ ಮಾಡ್ಕೋತಿದ್ದೀವಿ. ಲೈಕ್ ಚಿಕ್ಕ ಮಕ್ಳಿಗೆಲ್ಲ ಮೇಕಪ್ ಆರ್ಟಿಸ್ಟ್ನ ಕಳಿಸಿದ್ರು, ಬಟ್ ನಮಗೆಲ್ಲ ದೊಡ್ಡವರಲ್ವ, ಸೊ ನಾವೇ ಮಾಡ್ಕೊಂಡ್ವಿ. ಆ್ಯಂಡ್ ದಿಸ್ ಟೈಮ್ ನಾನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಎಲ್ಲರೂ ಹೇಳಿದ್ರು ಮೇಕಪ್ ಈ ಸರಿ ಸಿಂಪಲಾಗಿ ಚೆನ್ನಾಗಿ ಬಂದಿದೆ, ಹೆವಿನೂ ಆಗಿಲ್ಲ, ತುಂಬ ಕಮ್ಮಿನೂ ಆಗಿಲ್ಲ ಅಂತ. ಆ್ಯಂಡ್ ಆಲ್ಸೋ ಈ ಸರಿ ಸ್ವೆಟ್ ಆದ್ರೂ ಮೇಕಪ್ ನನಗೆ ಹಂಗೇ ಇತ್ತು, ಮನೆಗೆ ಬಂದ್ರೂ ಸ್ಟಿಲ್ ಹಂಗೆ ಇತ್ತು. ಆ್ಯಂಡ್ ನಾವು ಮಾಡ್ಕೊಂಡಿರೋದ್ರಿಂದ ಮೇಕಪ್ಪು ಲೈಕ್ ಒಂದು ವಾಶ್ಗೆ ಹೊಟ್ಟೋಗುತ್ತೆ. ಆರ್ಟಿಸ್ಟ್ ಅವ್ರ ಕೈಲೆಲ್ಲ ಮಾಡಿಸಿದ್ರೆ ತುಂಬ ವಾಶ್ ಮಾಡಬೇಕು, ಬಿಕಾಸ್ ಅವ್ರದ್ದು ತುಂಬ ತಿಕ್ಕಿರುತ್ತೆ ಅಲ್ವಾ, ಲೈಕ್ ಕ್ವಾಲಿಟಿ ಇರುತ್ತೆ. ಬಟ್ ನಾವು ಅಷ್ಟು ಹಾಕ್ಕೊಳ್ಳಲ್ಲ, ಸೊ ಅದಕ್ಕೆ ಒಂದು ವಾಶ್ಗೆ ಹೊಟ್ಟೋಗುತ್ತೆ. ಆ್ಯಂಡ್ ನಾನು ಫೈನಲ್ ಮೇಕಪ್ ನಿಮಗೆ ತೋರಿಸ್ತೀನಿ. ನನಗೆ ನಿಜವಾಗ್ಲೂ ಮರ್ತೇ ಹೋಗ್ಬಿಟ್ಟಿತ್ತು ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ. ಸೊ ಹಂಗೆ ಎಲ್ಲ ಮಾತಾಡ್ಕೊಂಡು ನಾವು 3 ಜನ ಫನ್ ಮಾಡಿಕೊಂಡು ರೆಡಿ ಆದ್ವಿ. ಆ್ಯಂಡ್ ಅಮೂಲ್ಯ ಒಬ್ಬಳು ಮಿಸ್ ಆದ್ಲು. ಇದರಲ್ಲಿ ನಿಮಗೆ ಗೊತ್ತಿರ್ಬೋದು, ನಾನು ಪ್ರತಿ ಬ್ಲಾಗಲ್ಲೂ ಅಮೂಲ್ಯ ಇರ್ತೀವಿ, ನಾವು ಯಾವಾಗಲೂ 4 ಜನ ಒಟ್ಟಿಗೆ ಇರ್ತೀವಿ. ಬಟ್ ಅವಳಿಗೆ ಸ್ವಲ್ಪ ಹುಷಾರಿರೋದ್ರಿಂದ ಅವಳು ಪ್ರೋಗ್ರಾಮ್ಗೆ ಸೇರ್ಕೊಂಡಿದ್ಲು, ಬಟ್ ಸ್ವಲ್ಪ ಹುಷಾರಿರೋದ್ರಿಂದ ಅವಳು ಬಂದಿಲ್ಲ ಈ ಪ್ರೋಗ್ರಾಮ್ಗೆ. ಆ್ಯಂಡ್ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಇವಾಗ ನಾವು ಅರ್ಧ ರೆಡಿ ಆಗಿದ್ದೀವಿ, ಇನ್ನು ಅರ್ಧ ರೆಡಿ ಆಗಬೇಕು. ಮತ್ತೆ ತಗಿ ಫಸ್ಟ್ ಇಂದ ನನ್ನ ಕೈಯಲ್ಲಿ ಆಯ್ತಾ ರೈತರು ಅವ್ರು ಇಲ್ಲದೆ ನನ್ನ ಬ್ಲಾಗ್ ಕಂಪ್ಲೀಟೇ ಆಗಲ್ಲ. ಸೊ ಇವಾಗ ಅರ್ಧ ರೆಡಿ ಆಗಿದ್ದೀವಿ, ಇನ್ನು ಅರ್ಧ ರೆಡಿ ಆಗಬೇಕು. ಆಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸಂಜೆ ಎಲ್ಲರಿಗೂ ಬಿಸ್ಕೆಟ್ಸ್ ಮತ್ತು ಲೆಮನ್ ಟೀ ಮಾಡಿಕೊಟ್ರು. ನಮ್ಮ ಸರ್ ಮನೆ ಲೆಮನ್ ಟೀ ಸಖತ್ತಾಗಿರುತ್ತೆ. ನಮ್ಮ ಮೇಘ ಭಾರದ್ವಾಜ್ ಅವರು ನಮಗೆಲ್ಲ ಬಿಸ್ಕೆಟ್ಸ್ ಕೊಡ್ತಾ ಇದ್ದಾರೆ. ಗ್ರೀನ್ ಟೀನೇ ಬರಲಿಲ್ಲ ನಮಗೆ ಅಕ್ಕ, ಸಾರಿ ಲೆಮನ್ ಟೀ. ನಾವೆಲ್ಲ ತಗೊಂಡ್ವಿ. ಹೇಳು. ಬಿಸ್ಕೆಟ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ನಾವು ರೆಡಿ ಆಗ್ಬಿಟ್ಟು ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ, ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಅವಿಷನ್ ಜೊತೆ ಹೋಗ್ತಾಯಿದ್ದೀವಿ. ಓಡಿಸ್ತಾಳೆ ಅವಳು. ಹಾಯ್ ಹಾಯ್ ಗಾಯ್ಸ್, ಕನಿಕೆ ಅವತ್ತು ಬ್ಲಾಗ್ ಮಾಡ್ತಿದ್ದಾಳೆ ನಂಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ರೇಗಿಸ್ತಾ ಇದ್ದಾಳೆ ಗಾಯ್ಸ್, ಆ ಥರ ಎಲ್ಲ ಏನಿಲ್ಲ. ಇವಳು ಗೊತ್ತು ಕನಿಕಾ ಅಕ್ಕ ಅಂತ ಇದ್ಲು. ಎಲ್ಲ ಬರೀ ಬ್ರೋನು. ನಂದಂಗಿದೆ ಇಲ್ಲಿ ಫೋಟೋ ಬೇಗ. ಅರ್ಧ ರೀಲ್ಸ್ ಇದೆ ಸಾಕು ಗಾಯ್ಸ್. ಬಾಯ್ ಬಾಯ್. ಅವಿಶಾ ಡೋರ್ ಕ್ಲೋಸ್ ಮಾಡಿ. ಸೊ ಗೈಸ್, ಇದೇ ಟೆಂಪಲಲ್ಲಿ ನಮ್ಮದು ಪ್ರೋಗ್ರಾಮ್ ಇರೋದು. ಎಷ್ಟು ಕಾನ್ಫಿಡೆನ್ಸಾಗಿ ಮಾತಾಡ್ತಿದ್ದೀನಿ ಅಂದರೆ ಯಾರೂ ಇಲ್ಲ ಇಲ್ಲಿ, ಅದಕ್ಕೆ ಇಲ್ಲಾಂದರೆ ಮಾತಾಡ್ತಾ ಇರಲಿಲ್ಲ. ಸಪೋರ್ಟ್ ಮಾಡಿ ಗಾಯ್ಸ್. ಇವಾಗ ಬನ್ನಿ, ಏನೇನು ಪ್ರೋಗ್ರಾಮ್ ಆಗುತ್ತೆ ಎಲ್ಲ ಕನಿಕಾ ವೀಡಿಯೋ ಮಾಡ್ತಾಳೆ. ಸೊ ನಾನು ಹಂಗೆ ಶೇರ್ ಮಾಡ್ತೀನಲ್ಲ ಅಷ್ಟೇ ಗೈಸ್. ಬನ್ನಿ ಬೇಗ ಹೋಗೋಣ. ರೀಲ್ಸ್ ಮಾಡಬೇಕು ನಾವು ಇದು ಪ್ರೋಗ್ರಾಮ್ ಆದಮೇಲೆ. ಇವಾಗ ಮತ್ತೆ ಆಮೇಲೆ ಪ್ರೋಗ್ರಾಮ್ ಆದಮೇಲೆ. ಆ್ಯಂಡ್ ಇದು ಒಂದು ನಾವು ಟ್ರಾನ್ಸಾಕ್ಷನ್ ವೀಡಿಯೋ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಎಷ್ಟು ಟೇಕ್ಸ್ ತೊಗೊಂಡಿದ್ದೀವಿ ಅಂದರೆ ಲೈಕ್ ಪ್ರಾಪರಾಗಿ ಬರಬೇಕಲ್ವ. ನನಗೆ ನಾರ್ಮಲಿ ಒಂದೇ ಟೇಕ್ ತೊಗೊಬಿಡ್ತೀನಿ, ಬಟ್ ಫ್ರೆಂಡ್ಸ್ ಎಲ್ಲ ಇರಬೇಕಾದ್ರೆ ಜಾಸ್ತಿ ಟೈಮ್ ತೊಗೋತೀವಿ, ಬಿಕಾಸ್ ನೀಟಾಗಿ ಫಿನಿಶಿಂಗ್ ಬರಲಿ ಅಂತ. ಆ್ಯಂಡ್ ಆಲ್ಸೋ ಈ ರೀಲ್ಸ್ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ.
ಹಾಯ್ ಗಾಯ್ಸ್. ಓ ಧ್ರುವಿ ಏನಿಷ್ಟು ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದೆಯಾ? ಹಾಯ್. ಇನ್ಯಾರಿದ್ದಾರೆ? ಹಾಯ್ ತನ್ಮಯ. ಇನ್ಯಾರು ನಂಗೆ ಗೊತ್ತಿರೋರು. Please subscribe to Sinchana Mohan Vlogs. Okay na? ಇವ್ರೇನೋ ಮಾತಾಡ್ಬೇಕಂತೆ, ಕೇಳಿಸ್ಕೊಬಿಡಿ. ನಮ್ಮ ಸಿಂಚನ ಅಕ್ಕ ನೀ ಹೇಳ ತನ್ಮಯ ಏನು? ತುಂಬ ಒಳ್ಳೆಯವರು. ಸೊ ಪ್ಲೀಸ್ ಅವ್ರ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. like, share and subscribe guys. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. 3, 2, 1 ಸ್ಟಾರ್ಟ್. ಲೈಕ್ ಮಾಡಿ ನೋಡಿ. ಮದುವೆ ಆಗಿರೋರು ಚೈತ್ರ ಅಂತ. ನಾವು ಟೆಂಪಲ್ಗೆಲ್ಲ ಹೋಗಿ ನಮ್ಮ ಕಿಟ್ಟೆಲ್ಲ ಇಡೋ ಅಷ್ಟೊತ್ತಿಗೆ ಒಂದು 10 to 15 ಮಿನಿಟ್ಸ್ ಆಯಿತು. ಅದಾದಮೇಲೆ ನಮಗೆ ಅಂತ ಡ್ಯಾನ್ಸ್ ಮಕ್ಕಳಿಗೆ ಅಂತೆಲ್ಲ ಬಾದಾಮಿ ಹಾಲು ಕೊಡ್ತಾಯಿದ್ರು. ಸೊ ದೇವಸ್ಥಾನದವರೇ. ಸೊ ಅದನ್ನು ಕುಡ್ಕೊಂಡು ಹಾಗೆ ಎಲ್ಲ ಮಾತಾಡಿಕೊಂಡು ಕೂತಿದ್ವಿ. ಅದಾದಮೇಲೆ ಬೇಗನೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಸೊ ನಮಗಿದ್ದು ಗಣಪತಿ ದೇವಸ್ಥಾನದಲ್ವಾ, ಸೊ ಇದೇ ಟೆಂಪಲಲ್ಲಿ ನಮಗೆ ಪ್ರೋಗ್ರಾಮ್ ಇದ್ದಿದ್ದು. ಜಯ ರಾಮ ರಮಣೀಯ ರಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘುರಾಮ. ಸೊ ಪ್ರೋಗ್ರಾಮ್ ಮುಗಿಯೋಷ್ಟೊತ್ತಿಗೆ ಅರೌಂಡ್ 10 ಆಗಿಬಿಟ್ಟಿತ್ತು. ಸೊ ಅಲ್ಲೇ ಪ್ರಸಾದ ಅರೇಂಜ್ ಮಾಡಿದ್ರು. ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬರೋ ಅಷ್ಟೊತ್ತಿಗೆ 11:30 ಆಗಿಬಿಟ್ಟಿತ್ತು. ಸೊ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. Baby, read the